ಹೇ ಗೈಸ್, ಗುಡ್ ಮಾರ್ನಿಂಗ್. ಹಾಯ್, ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತರಿಗೌಡ ವ್ಲಾಗ್ಸ್. ಗೈಸ್, ಹೊಸ ಪ್ಯಾಂಟ್ ಹಾಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ, ನೋಡ್ಕೊಂಬಿಡಿ. ಗೈಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ಸ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೈಸ್, ಈಗಿನ್ನ ಬಂದೆ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ. ಸೊ ಫಸ್ಟು ಪೂಜೆ ಮಾಡಿಬಿಡೋಣ ಅಲ್ಲ. ಆ್ಯಕ್ಚುಲಿ ಏನು ಗೊತ್ತಾ, ಪೂಜೆಗೂ ಮುಂಚೆ ಸ್ವಲ್ಪ ಕೆಲಸ ಮಾಡಿಟ್ಟಿದ್ದೀನಿ. ಇವಾಗ ಹೋಗಿ ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋಣ ಅಂತ ಬಂದೆ. ಗೈಸ್ ನೋಡಿ ಗೈಸ್, ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ರಾಯರು. ಹೂವು ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ಲ ಗೈಸ್. ಆ್ಯಕ್ಚುಲಿ ಇನ್ನು ಇವತ್ತು ಹಾಕಿರೋ ಹೂವು ಥರ ಇದೆ ಗೈಸ್, ತುಂಬ ಫ್ರೆಶ್ ಆಗಿದೆ. ಹೂವು ತೆಗಿಯೋಕೆ ಮನ್ಸಾಗ್ತಾ ಇಲ್ಲ. ಆ್ಯಕ್ಚುಲಿ ತೆಗಿಯೋಣ ಅಂತಿದ್ದೆ, ಬಟ್ ತೆಗಿಯೋಕೆ ಮನ್ಸಾಗ್ತಾ ಇಲ್ಲ. ನನಗೆ ಗೊತ್ತು. ಆ್ಯಂಡ್ ಮೋರ್ ಓವರ್ 2 ಡೇಸ್ ಮೇಲೆ ಹೂವು ಹಾಕ್ಬಾರ್ದು. ಆ್ಯಕ್ಚುಲಿ 1 ಡೇ ಮೇಲೇ ಹೂವು ಹಾಕಬಾರ್ದು. ಬಟ್ ತುಂಬ ಮುದ್ದಾಗಿ ಕಾಣ್ತಾ ಇದೆ ಆ್ಯಂಡ್ ತುಂಬ ಫ್ರೆಶ್ ಆಗಿದೆ. ಸೊ ಇರಲಿ ಅಂದ್ಬಿಟ್ಟು ಬಿಟ್ಟಿದ್ದೀನಿ ಗೈಸ್. ಚಂದ ಕಾಣ್ತಾ ಇದ್ದಾರೆ, ಎಲ್ಲ ದೇವ್ರುಗಳು ಚಂದ ಕಾಣ್ತಿದ್ದಾರೆ ಆಯ್ತಾ. ಅದರಲ್ಲೂ ರಾಯರು, ಲಕ್ಷ್ಮಿ ಸಖತ್ತಾಗಿ ಕಾಣ್ತಾ ಇದ್ದಾರೆ. ನಂಗೆ ಗೊತ್ತು ಗೈಸ್, ಆದರೂ ಇವತ್ತು ನಾನು ಹೂವು ತೆಗಿಯೋಕ್ಕೆ ಹೋಗಲ್ಲ. ತುಂಬ ಫ್ರೆಶ್ ಆಗಿದೆ ಹೂವು. ಸೊ ಇರಲಿ ಗೈಸ್, ಏನಾಗಲ್ಲ. ಎಲ್ಲ ದೇವ್ರು ನೋಡ್ಕೋತಾರೆ ಅಲ್ವಾ. ನೆನ್ನೆ ಪೂರಿ ಮಾಡಿದ್ದೆ ಅಲ್ಲ ಗೈಸ್, ಸೊ ಹಾಗಾಗಿ ಇವತ್ತು ಚಪಾತಿ ಮಾಡೋಣ ಅಂದ್ಬಿಟ್ಟು ಹಿಟ್ಟು ಕಲಸಿದ್ದೀನಿ. ಆ್ಯಂಡ್ ಜೊತೆಗೆ ಕಾಫಿ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಗೊತ್ತಲ್ಲ ಗೈಸ್, ನನಗೆ ಕಾಫಿ ಇಲ್ಲ ಅಂದರೆ ಆಗಲ್ಲ ಅಂತ. ಹಾಗಾಗಿ ಕಾಫಿ ಮಾಡ್ಕೋತಾ ಇದ್ದೀನಿ. ಬಿಸಿ ಬಿಸಿ ಕಾಫಿ ಕುಡಿದ್ರೆ ಆಗೋ ಆನಂದನೇ ಆನಂದ ಆಯಿತಾ. ಬಟ್ ಆಮೇಲೆ ಅನಿಸುತ್ತೆ, ಅಯ್ಯೋ ಇಷ್ಟೊಂದು ಕೆಲಸದ ಮಧ್ಯ ಬೇಕಿತ್ತಾ, ಮಾಡ್ಕೋಬೇಕಿತ್ತಾ ಅಂತ. ಆದರೂ ಕುಡ್ದಾದ್ಮೇಲೆ ಹಂಗೆ ಅನಿಸುತ್ತೆ. ಕುಡಿಯೋಕ್ಕಿಂತ ಮುಂಚೆ ಆ ಕ್ರೇವಿಂಗ್ಸ್ ಇರುತ್ತಲ್ಲ, ಕುಡಿಬೇಕು 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 ಅಂತ ಒಳ್ಳೆ ಬರ್ಗೆಟ್ಟಿರೋರ ಥರ ಫೀಲ್ ಆಗ್ತಾ ಇರುತ್ತೆ. ಕುಡ್ದಾದ್ಮೇಲೆ ಅಯ್ಯೋ ಬೇಕಿತ್ತಾ ಅನ್ಸುತ್ತೆ. ಸೊ ಏನೋ ಒಂದು ಗೈಸ್, ನಿಮಗೂ ಹಿಂಗೆ ಆಗತ್ತಾ ಅಥವಾ ನಾನೊಬ್ಳಿಗೆ ಹಿಂಗೆ ಆಗತ್ತಾ ಗೊತ್ತಿಲ್ಲ. ಮತ್ತು ಕುಡ್ದಾದ್ಮೇಲೆ ಫುಲ್ ಸೆಕೆ ಸೆಕೆ ಆಗುತ್ತೆ. ಅಡುಗೆ ಮನೆ ಸ್ಟವ್ ಮುಂದೆ ಬೇರೆ ಇರ್ತೀನಾ, ಆ ದೇವ್ರಿಗೊಬ್ಬಂಗೆ ಗೊತ್ತು ನನ್ನ ಕಷ್ಟ. ಗೈಸ್, ನಮ್ಮ ಚಿಂಟು ಬ್ಲ್ಯಾಕ್ ಕಾಫಿ ಮಾಡ್ಕೋತಾ ಇದ್ದಾನೆ. ಗೈಸ್, ಬ್ಲ್ಯಾಕ್ ಕಾಫಿಗೆ ಒಂದು ಸ್ಯಾಶೆ ಫುಲ್ ಯೂಸ್ ಮಾಡಬೇಕಾ? ಐ ಮೀನ್ 2 ರೂಪಾಯಿ ಸ್ಯಾಶೆ ಇರುತ್ತಲ್ಲ ಅದು. ನನಗೆ ಗೊತ್ತಿಲ್ಲ, ನಾನು ಹೇಳ್ತಾ ಇದ್ದೀನಿ ಅದನ್ನೇ ಒಂದು 3 ದಿನ ಮಾಡ್ಕೊಳ್ಳೋ ಅಂತ. ಬಿಕಾಸ್ ಅದು ಸ್ಟ್ರಾಂಗ್ ಆಗುತ್ತೆ ಗೈಸ್, ಫುಲ್ ಡಾರ್ಕ್ ಕಾಫಿ ಆಗ್ಬಿಡುತ್ತೆ. ಅದನ್ನೇ ಒಂದು 3 ಡೇಸ್ ಮಾಡ್ಕೊಳ್ಳೋ ಅಂತ ಹಂಗೆಲ್ಲ ಅಂತಾನೆ ಅಷ್ಟೇ. ಪುಟ್ಟ ಅದು ಏನು ಪುಟ್ಟ ಒಳ್ಳೆ ವಿಷ ಕುಡ್ದಂಗಿರುತ್ತೆ. ತಣ್ಣೀರು ಹಾಕೋಬೇಡ್ವೋ ಪುಟ್ಟ, ಬಿಸಿ ಬಿಸಿಗೆ ಕುಡಿಬೇಕು. ಅಷ್ಟೇ ಇಷ್ಟ ಆಗಲ್ಲ ಆಯ್ತಾ. ನೋಡಿ ಗೈಸ್, ಒಂದ್ ಸಿಪ್. ನೋ ವೇ, ಚಿಂಟೂಸ್ ಬ್ಲ್ಯಾಕ್ ಒಂದೇ ಸಿಪ್. ನೀನ್ ಡೈಲಿ ನಂದ್ರಲ್ಲಿ ಒಂದ್ ಸಿಪ್ ತಗೋ. ಇಲ್ವೇನೆ ಜಾಸ್ತಿ ತಗೋಬೇಕು. ಗೈಸ್, ನನ್ನ ಎಕ್ಸ್ಪ್ರೆಷನ್ ನೋಡಿದ್ರು ಗೊತ್ತಾಗುತ್ತೆ ಅಲ್ಲ. ಐ ಡೋಂಟ್ ಲೈಕ್. ಕುಡಿಯಪ್ಪ, ದಿನ ಒಳ್ಳೆ ಟಾನಿಕ್ ಕುಡ್ದೋ ಥರ ಕುಡಿತಾನೆ. ನಿನ್ಗೇನೋ ಬಂದಿರೋದು ಇಂಥದ್ದು. ಹಾಲು ಹಾಕ್ಕೊಂಡು ಹಾಲು ಕುಡಿಯೋ, ಹಾಲು ಹಾಕೊಂಡು ಕಾಫಿ ಮಾಡ್ಕೊಳ್ಳೋ. ಹೆಲ್ತಿ ಅಲ್ಲ. ನಾನು ಹೊಸ ಬ್ರ್ಯಾಂಡ್ ಹಾಕೋತೀನಿ ಅಂತ. ನಾನು ಊರಿಗೆ ತಗೊಳ್ಳೋ, ಹಬ್ಬಕ್ಕೆ ಹಾಕೊಳ್ಳೋದು, ಗಣೇಶ ಹಬ್ಬಕ್ಕೆ. ಎಲ್ಲ ಗಣೇಶ ಹಬ್ಬಕ್ಕೆ ಅಂತ ಸ್ಟಾಕ್ ಮಾಡ್ತಿದ್ದಿ. ನಾನು ಹೊಸ ಪ್ಯಾಂಟು, ಹೊಸ ಇನ್ನರ್ ವೇರ್ ಹಾಕೊಂಡಿದ್ದೆ. ಅಯ್ಯೋ, ಈ ಇನ್ನರ್ ವೇರ್ ಹಾಕೊಂಡಿರೋದು ಹೆಂಗ ಅನ್ನಿಸ್ತಾ ಇದೆ ಅಂದರೆ, ಆ ಥರದ್ದು ಹಾಕೊಂಡು ಆ ಪ್ಯಾಟ್ರನ್ ಹಾಕೊಂಡು ಅಭ್ಯಾಸ ಆಗ್ಬಿಟ್ಟು ಏನೋ ಏನೋ ಒಂಥರ ಫೀಲ್ ಆಗ್ತಾ ಇದೆ ಅಡ್ಜಸ್ಟ್ ಆಗೋ ತನಕ. ಗಣೇಶ ಹಬ್ಬ ತನಕ ವರಮಹಾಲಕ್ಷ್ಮಿ ಹಾಕೋತೀನಿ ಹೊಸ ಶರ್ಟು ಸ್ವಲ್ಪ. ನೀ ಕುಡಿ ಕ್ಯಾಪ್ಚರ್ ಆಗಬೇಕು. ಯಾಕೆ ನಿನ್ನ ಫೇಸ್ ಎಕ್ಸ್ಪ್ರೆಷನ್ಸ್ ನೋಡೋಣ. ತಣ್ಣ ಮಾಡ್ಕೋಬಾರ್ದು, ಅದನ್ನಾದ್ರೂ ಬಿಸಿ ಬಿಸಿ ಕುಡಿಯೋ. ಕಾಫಿ ಶುಡ್ ಬಿ ಹಾಟ್, ಇಟ್ ಈಸ್ ನಾಟ್ ಕೋಲ್ಡ್ ಕಾಫಿ. ಐಸ್ಟ್ ಬ್ಲ್ಯಾಕ್ ಕಾಫಿನೂ ಮಾಡ್ಕೋಬೋದು. drink ಅಮ್ಮ. I can't hold mobile for long time. I have work to do.
ನಮ್ಮ ಚಿಂಟುಗೆ ಮುಂಚೆ ಎಲ್ಲ 7:30ಗೆ ಏಳಿಸ್ತಾ ಇದ್ದೆ ಆಯ್ತಾ. ಇವಾಗ 7ಗೆ ಏಳಿಸ್ತೀನಿ. ನೀರು ಕೊಟ್ಬಿಟ್ಟು ಬರ್ತೀನಿ. ನೋಡಿದ್ರೆ ಮತ್ತೆ ಕೆಳಗಡೆ ಕಾಫಿ ಕುಡಿಬೇಕು ಅಂತ ಬರ್ತಿದ್ದಾನೆ. ಇಲ್ಲೇ ಟೈಮ್ ಹೊರಟೋಗುತ್ತೆ ನೋಡಿ. ಬನ್ನಿ ಚಿಂಟು ಪಪ್ಪ ಬಂದಿದ್ದಾನೆ. ಅವನಿಗೆ ನೀರು ಕೊಟ್ಬಿಟ್ಟು ಬರೋಣ. ಹಾಗೆ ತಿಂಡಿ ಸಹ ಕೊಟ್ಬಿಟ್ಟು ಬರೋಣ. ಅದೇನಂತ ನೋಡ್ತಾ ಇದ್ದೀರಾ, ಅದು ಮಶ್ರೂಮ್ದು ಪಲ್ಯ, ಸುಕ್ಕ. ಚಿಂಟು ಪಪ್ಪ ತಗೊಂಡು ಬಂದಿದ್ದ. ಇಟ್ಸ್ ಅ ರೇರ್ ಮಶ್ರೂಮ್. ಸೊ ಅದು ಯಾವ ಮಶ್ರೂಮ್ ಅಂತ ಹೇಳಿದ್ರೆ ಮತ್ತೆ ಇಲ್ಲಿ ಇನ್ಯಾರಾದರೂ ಇನ್ನೇನಾದರೂ ರೈಸ್ ಮಾಡ್ತೀರಾ ಕಮೆಂಟ್ಸ್. ಬಟ್ ಅದು ಮಶ್ರೂಮ್ ಗೈಸ್ ಅಷ್ಟೇ. ಗೈಸ್ ಸ್ಕೂಲಿಗೆ ಹೊರಟು ತಿಂಡಿ ಎಲ್ಲ ಆಯಿತು. ಚಿಂಟು ಪಪ್ಪ ಇವಿ ತಗೊಂಡು ಹೋಗಿದ್ದಾನೆ. ಸೊ ನಾವು ಈಗ ಆಕ್ಟಿವಾ ತಗೊಂಡು ಹೋಗ್ತಾ ಇದ್ದೀವಿ. ಗೈಸ್ ಜಾಕೆಟ್ಸ್ ಎಲ್ಲ ಅದರಲ್ಲೇ ಇದೆ. ಅಟ್ಲೀಸ್ಟ್ ಅದು ತೆಗ್ದಿಟ್ಟಿದ್ರೆ ಯೂಸ್ ಆಗ್ತಾ ಇತ್ತು. ಅವನದು ಮಾಡಿಲ್ಲ. ಮಳೆ ಬಂದರೆ ಗೋವಿಂದ. ಬನ್ನಿ ಹೋಗೋಣ. ಗೈಸ್ ಇವಿ ಓಡಿಸಿ ಅಭ್ಯಾಸ ಆದಮೇಲೆ ಈ ಆಕ್ಟಿವಾ ಪೆಟ್ರೋಲ್ ವೆಹಿಕಲ್ ಓಡಿಸೋದು ತುಂಬ ಅನೀಸಿ ಅನಿಸುತ್ತೆ ಗೈಸ್. ಒಳ್ಳೆ ಸ್ಕೆಲಿಟನ್ ಮೇಲೆ ಕೂತಂಗೆ ಅನಿಸುತ್ತೆ ಗೈಸ್. ನಮ್ಮ ಇವಿ ಒಳ್ಳೆ ಐರಾವತ ಥರ ಇದೆ. ಈ ಆಕ್ಟಿವಾ ಒಳ್ಳೆ ಸ್ಕೆಲಿಟನ್ ಇದ್ದಂಗಿದೆ ಗೈಸ್. ಇದು ಏನೋ ಒಂಥರ ಮೂಳೆ ಇಟ್ಕೊಂಡು ಓಡಿಸ್ತಾ ಇದ್ದೀನಿ ಅನ್ನೋ ಫೀಲ್ ಆಗ್ತಾ ಇದೆ ನನಗೆ. ಗೈಸ್ ಮನೆಗೆ ಬಂದ ಚಿಂಟುನ ಸ್ಕೂಲಿಗೆ ಬಿಟ್ಬಿಟ್ಟು ಇವಾಗ ಬಟ್ಟೆ ನೆನೆ ಹಾಕೋಣ. ಗೈಸ್ ಬಟ್ಟೆ ನೆನೆ ಹಾಕ್ಬಿಟ್ಟು ಬಂದೆ. ಸೊ ಇವತ್ತು ಬಸ್ ಸ್ಪ್ರೆಡ್ ಚೇಂಜ್ ಮಾಡೋಣ ಅಂತ ಇದ್ದೀನಿ. ಸೊ ಬೇಗ ಚೇಂಜ್ ಮಾಡಿಬಿಡೋಣಲ್ಲ. ಬನ್ನಿ ಎಲ್ಲ ಕ್ಲೀನ್ ಮಾಡೋಣ. ಗೈಸ್ ಈ ಮಂಚ ತಗೊಂಡಿದ್ದೆಲ್ಲಿ ಗೊತ್ತಾ, ಬ್ಯಾಂಗ್ಳೂರಲ್ಲಿ ವೈಟ್ ಫೀಲ್ಡಲ್ಲಿ. ಯಾವಾಗ ಗೊತ್ತಾ, ನನ್ನ ಮದುವೆ ಆದಾಗ. ಸೊ ಮದುವೆ ಆದಾಗ ಎಲ್ಲ ಹೊಸದು ಕೊಡಿಸ್ಬೇಕು ಅಲ್ಲ ಅಪ್ಪನ ಮನೆ ಕಡೆಯಿಂದ. ಸೊ ಅವಾಗ ನಮ್ಮಪ್ಪ ಕೊಡ್ಸಿದ ಮಂಚ ಇದು. ಈವನ್ ಹಾಸಿಗೆನೂ ಅಷ್ಟೇನೆ. ಆ್ಯಕ್ಚುಲಿ ತೆಳುಗ್ ಮಾಡಿಸ್ಕೊಳ್ಳೋಣ ಅಂದರೆ ಚಿಂಟು ಪಪ್ಪ ಹೋಗಿ 50 kgಗೆ ಅದನ್ನು ಮಾಡಿಸಿದ್ದಾನೆ ಗೈಸ್. ಎತ್ತಕ್ಕೆ ಆಗಲ್ಲ ಗೊತ್ತಾ, ಅದು ಹಾಸಿಗೆ ಅಷ್ಟು ದಪ್ಪ ಇದೆ. ಆ್ಯಂಡ್ ಮೋರ್ ಓವರ್ ಅದು ನಾರ್ಮಲ್ ಆಗಿ ಮಾಡಿಸಿಲ್ಲ. ಅವಾಗೇನೋ ಡೈಮಂಡ್ ಕಟ್ ಅಂತನೋ ಏನೋ ಬರ್ತಾ ಇತ್ತು, ಡೈಮಂಡ್ ಅಂತ. ಸೊ ಅದನ್ನು ಮಾಡಿಸಿರೋದು. ಸೊ ಮಂಚ ಏನದು ಹಾಸಿಗೆ ಅಳ್ಳಾಡಿಲ್ಲ ಗೈಸ್. ಹೆಂಗಿದಲ್ಲ ಹಂಗೆ ಇದೆ. ನಮ್ಮಮ್ಮ ಬಂದಾಗೆಲ್ಲ ಅಂತಿರ್ತಾರೆ, ಅಯ್ಯೋ ನಿನ್ನ ಮಂಚದ ಮೇಲೆ ಮಲ್ಕೊಳಕ್ಕಾಗಲ್ಲ, ಒಳ್ಳೆ ಕಲ್ಲು ಮೇಲೆ ಮಲ್ಕೊಂಡಂಗೆ ಫೀಲ್ ಆಗುತ್ತೆ ಅಂತಾರೆ. ಮೈ ಕೈ ನೋವು ಬರುತ್ತೆ ಅಂತಾರೆ. ಆದರೆ ನಮಗೇನು ಅನ್ಸಲ್ಲ ಗೈಸ್. ನಮಗೆ ಇದೇ ಚಂದ ಅನ್ಸುತ್ತೆ ನಿಜಕ್ಕೂ. ಆ್ಯಕ್ಚುಲಿ ಇದನ್ನೆಲ್ಲ ಯಾವಾಗ ಬೇಕಾದರೂ ಚೇಂಜ್ ಮಾಡ್ಬೋದಿತ್ತು. ಮೋಸ್ಟ್ ಪ್ರಾಬಬ್ಲಿ ಚಿಂಟು ಪಪ್ಪಾಗೆ ಹೇಳಿದ್ರೆ ಎಲ್ಲ ಚೇಂಜ್ ಮಾಡಿಸ್ತಾ ಇದ್ದ ಅನಿಸತ್ತೆ. ಕಾಟು ಮತ್ತು ಕೆಳಗಡೆ ಸೋಫಾ ಸೆಟ್ಸು ಎಲ್ಲ. ಬಟ್ ನಾನು ಒಂದು ಡಿಸೈಡ್ ಮಾಡ್ಕೊಂಡಿದ್ದೀನಿ ಸ್ಟ್ರಾಂಗಾಗಿ. ಹೊಸ ಮನೆ ಮಾಡೋ ತನಕ ಯಾವ ಫರ್ನಿಚರ್ಸು ಚೇಂಜ್ ಮಾಡಬಾರ್ದು ಅಂತ. ಬಿಕಾಸ್ ಸುಮ್ಮನೆ ಅನ್ನೆಸೆಸರಿ ವೇಸ್ಟು ಅಲ್ಲ ಗೈಸ್. ಪಾಪ ಅವನಿಗೆ ನನಗೆ ಬರ್ಡನ್ ಕೊಡೋಕ್ಕೆ ಇಷ್ಟ ಇಲ್ಲ. ನಾನು ಎಲ್ಲನೂ ಹೇಳ್ತೀನಿ ಗೈಸ್. ನಾನು ಪಾಸಿಟಿವ್ ಸೈಡು ಥಿಂಕ್ ಮಾಡ್ತೀನಿ, ನೆಗೆಟಿವ್ ಸೈಡು ಥಿಂಕ್ ಮಾಡ್ತೀನಿ. ಹಾಗೆ ಚಿಂಟು ಪಪ್ಪ ನನಗೇನಾದ್ರು ಮಾಡಿಲ್ಲ ಅಂದರೆ ಕಂಪ್ಲೇಂಟ್ ಸಹ ಮಾಡ್ತೀನಿ. ಹಾಗೆ ಅನ್ನೆಸೆಸರಿ ನನ್ನ ಕಡೆಯಿಂದ ಖರ್ಚಾಗೋಕ್ಕೂ ನಾನೇನು ಬಿಡೋದಿಲ್ಲ. ಸೊ ಎಲ್ಲದೂ ನಾನೇ ಮಾತಾಡ್ತೀನಿ ಗೈಸ್. ಯಾಕೆಂದರೆ ನಾನು ನನ್ನ ಇಂಟೆನ್ಷನ್ ಏನಂದರೆ ಕೆಟ್ಟದಾಗಬಾರ್ದು, ಕೆಟ್ಟದ್ದು ಮಾಡಬಾರ್ದು, ಅನ್ನೆಸರಿ ವೇಸ್ಟ್ ಮಾಡಬಾರ್ದು ಅಷ್ಟೇ. ಸೊ ಇದಕ್ಕೂ ಮೀರಿ ಒಳ್ಳೇದೇನಾಗುತ್ತೆ, ಒಳ್ಳೇದೇನು ಮಾಡ್ಬೋದು, ಇದು ಯಾಕೆ ಮಾಡಿಲ್ಲ ನನಗೆ ಅನ್ನೋದನ್ನು ಕ್ವಶನ್ ಮಾಡ್ಕೊತೀನಿ ನಾನು. ಸೊ ನಿಮಗೆ ಕನ್ಫ್ಯೂಷನ್ ಆಗ್ಬೋದು ಒಂದೊಂದು ಸಲ. ಏನು ಶ್ವೇತಾ ಹಿಂಗೆ ಅಂತಾರೆ, ಒಂದೊಂದು ಸಲ ಗಂಡನ್ನ ವಹಿಸ್ಕೋತಾರೆ, ಇನ್ನೊಂದೊಂದು ಸಲ ತೆಗಳ್ತಾರೆ. ಸೊ ಎಂತ ಇದು ಅಂತ ಯೋಚನೆ ಮಾಡ್ತಿರ್ತೀರ. ಬಟ್ ಅಕಾರ್ಡಿಂಗ್ ಟು ದ ಸಿಚುಯೇಷನ್ ಐ ವಿಲ್ ಹ್ಯಾಂಡಲ್ ಇಟ್ ಆ್ಯಂಡ್ ಐ ವಿಲ್ ರಿಯಾಕ್ಟ್ ಇಟ್ ಗೈಸ್. ಹಾಗನ್ಬಿಟ್ಟು ಯಾವಾಗ್ಲೂ ನಾನು ತುಂಬ ಪ್ರೀತಿಯಿಂದ ಬರೀ ಪಾಸಿಟಿವೇ ಹೇಳ್ಕೊಂಡು ಕೂತ್ಕೊಳ್ಳೋಕೆ ನನ್ನ ಕೈಲಿ ಆಗಲ್ಲ. ಸೊ ಆ ಮೊಮೆಂಟಿಗೆ ಅವರ ರಿಯಾಕ್ಷನ್ಸ್ಗೆ ನನ್ನ ರಿಯಾಕ್ಷನ್ಸು ಹೇಗಿರುತ್ತಲ್ಲ, ಅದ್ರ ಆಧಾರದ ಮೇಲೆ
ನನ್ನ ಡೈಲಿ ವ್ಲಾಗು ಮೂವ್ ಆಗ್ತಾ ಇದೆ ಅಷ್ಟೇ ಗೈಸ್. ನಾನು ಒಳ್ಳೆಯವಳಾಗಿದ್ದೀನಿ, ನಾನು ಒಳ್ಳೆಯವಳಾಗೇ ಪೋರ್ಟ್ರೇ ಮಾಡ್ಕೋಬೇಕು ಅನ್ನೋದು ನನಗಿಲ್ಲ. ಆ್ಯಂಡ್ ಒಬ್ರ ಬಗ್ಗೆ ಒಳ್ಳೇದು ಹೇಳಿದ್ರೇ ನೀವೆಲ್ಲ ಇಷ್ಟಪಡ್ತೀರಾ ಅನ್ನೋದು ನನಗಿಲ್ಲ. ಒಳ್ಳೇದು ಅನ್ನಿಸ್ದಾಗ ಒಳ್ಳೇದು ಹೇಳ್ತೀನಿ, ಕೆಟ್ಟದ್ದು ಮಾಡಿದಾಗ ಅದನ್ನೂ ಹೇಳ್ತೀನಿ. ಹಾಗನ್ಬಿಟ್ಟು ನನಗೆ ಅವ್ರ ಮೇಲೆ ದ್ವೇಷನೂ ಇಲ್ಲ, ಯಾವ ಹಠನೂ ಇಲ್ಲ. ಆ್ಯಂಡ್ ಅವ್ರನ್ನ ಕೆಟ್ಟದಾಗಿ ಪೋರ್ಟ್ರೇ ಮಾಡಬೇಕು ಅನ್ನೋದಿಲ್ಲ. ಆ ಮೊಮೆಂಟಲ್ಲಿ ನನ್ನ ಜೊತೆ ಈ ರೀತಿ ಅವರು ರಿಯಾಕ್ಟ್ ಮಾಡಿದ್ರು ಅಂತ ಹೇಳೋದಷ್ಟೇ ನನ್ನ ಉದ್ದೇಶ. ಅದು ಬಿಟ್ಟರೆ ಮತ್ತಿನ್ನೇನೂ ಇಲ್ಲ ಗೈಸ್. ಸೊ ಗೈಸ್, ಆಯಿತು, ಕ್ಲೀನಾಗಿ ಹಾಸಿ ರೆಡಿ ಮಾಡಿಟ್ಟೆ ಗೈಸ್. ಬನ್ನಿ ಇವಾಗ ಬಟ್ಟೆ ಒಗೆಯೋಣ. ಈಗ ಸ್ಟಾರ್ಟ್ ಮಾಡಬೇಕು. ಎಡಿಟಿಂಗ್ ಮಾಡ್ತಾ ಇದ್ದೆ ಅಷ್ಟರಲ್ಲಿ ಚಿಂಟು ಪಪ್ಪ ಬಂದ. ಸೊ ಹಾಗಾಗಿ ಕೆಳಗಡೆ ಬಟ್ಟೆ ಒಗೆಯೋಣ ಅಂತ ಬಂದೆ. ಅವ್ನು ನೋಡಿದ್ರೆ ಇವಾಗೆಲ್ಲ ಹೊರಗೆ ಹೋಗ್ತಾ ಇದ್ದಾನೆ. ಸೊ 4 ಬಟ್ಟೆ ಒಗೆದ್ಬಿಟ್ಟು ಹೋಗೋಣ. ಬನ್ನಿ. ಚಿಂಟು ಪಪ್ಪ ಹೋದ ಗೈಸ್. ಅದೇ ಬಟ್ಟೆ ಒಗೆಯಕ್ಕೆ ಬಂದಿದ್ದೀನಿ ಅಲ್ಲ, ಸ್ವಲ್ಪ ಬಟ್ಟೆ ಏನಾದರೂ ಒಗೆದ್ಬಿಟ್ಟು ಹೋಗೋಣ ಅಲ್ಲ. ಬನ್ನಿ. ಬಟ್ಟೆ ಒಗೆಯೋಣ ಅಂತ ಹೋದೆ ಅಲ್ಲ, ಸ್ವಲ್ಪ ಮಳೆ ಬಂದಂಗೆ ಆಯಿತು. ಅದಕ್ಕೆ ಒಳಗಡೆ ಬಂದೆ. ಬಂದಮೇಲೆ ಹಾಗೆ ಸುಮ್ಮನೆ ಹೆಂಗೆ ಕೂರೋದು, ಇಲ್ಲಿ ಸ್ವಲ್ಪ ಮೇಲ್ಗಡೆ ಬಂದು ಎಲ್ಲ ಬಟ್ಟೆ ತೊಗೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ಬಂದೆ ಗೈಸ್. ಬಟ್ಟೆ ತಂದು ಹಾಕಬೇಕಲ್ಲ, ಸೊ ಹಾಗಾಗಿ ಒಣಗಿರೋ ಬಟ್ಟೆ ತಗೊಳ್ಳೋಣ ಅಂದ್ಬಿಟ್ಟು ಬಂದೆ. ತಗೊಂಡಾಯ್ತು, ಬನ್ನಿ ಹೋಗೋಣ ಗೈಸ್. ಅನ್ನ ಆಯಿತು, ಹೋಗಿ ಬಟ್ಟೆ ಒಗೆಯೋಣ. ಬಿಸಿಲು ಹೆವಿ ಇದೆ, ಆದರೆ ಮಳೆನೂ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಈ ಬಿಸಿಲು ಶಾರ್ಪ್ ಇದೆ ಗೈಸ್, ಹೆವಿ ಶಾರ್ಪ್ ಇದೆ. ತಲೆ ನೋವು ಬಂದೇ ಬಿಡುತ್ತೆ, ಹಂಗಿದೆ ಬಿಸಿಲು. ಸೊ ಹಾಗಾಗಿ ನಾನು ಮಾಸ್ಕ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಏತರ್ನ ಚಾರ್ಜಿಗೆ ಹಾಕಿದ್ದೆ, ಸೊ ಅದನ್ನು ತಗೊಳ್ಳೋಣ ಅಂತ ಬಂದೆ. ಗಾಡಿ ಚಾರ್ಜಿಗೆ ಹಾಕಿದ್ದಾರೆ, ಬನ್ನಿ ತಗೊಳ್ಳೋಣ. ಗೈಸ್, ಇವತ್ತಿನ್ನೂ ಬಟ್ಟೆ ಒಗ್ದಾಗಿಲ್ಲ. ಚಿಂಟುಗೆ ಊಟ ಮಾಡಿಸಿ ಜಸ್ಟ್ ಬಂದೆ. ಇನ್ನೊಂದು ಸ್ವಲ್ಪ ಬಟ್ಟೆ ಇದೆ. ಅಷ್ಟರಲ್ಲಿ ಕೆಲಸದವ್ರು ಬಂದರು, ಮತ್ತು ಇನ್ನೇನೋ ಆಯಿತು. ಹಾಗಾಗಿ ಬಟ್ಟೆ ಪೆಂಡಿಂಗ್ ಉಳ್ಕೋತು. ಸೊ ಇವಾಗ ಬಟ್ಟೆ ಒಗೆದು ಬಿಡೋಣ. ಸ್ವಲ್ಪನೇ ಇದೆ ಗೈಸ್. ಫೈನಲಿ ನೋಡಿ, ಇಷ್ಟು ಬಟ್ಟೆ ಒಗೆದಾಯಿತು. ಇಲ್ಲೂ ಸ್ವಲ್ಪ ಇದೆ. ಸೊ ಬನ್ನಿ ಹೋಗೋಣ. ಇನ್ನೂ ಎಡಿಟಿಂಗ್ ಮಾಡಿ ನಾನು ಪೋಸ್ಟ್ ಮಾಡಿಲ್ಲ ವಿಡಿಯೋನ. ಆಲ್ರೆಡಿ 2 ಗಂಟೆ ಈಗ. ಒಂದೊಂದು ದಿನ ಟೈಮೇ ಆಗಲ್ಲ. ಅದರಲ್ಲೂ ಈ ಚಿಂಟು ಪಪ್ಪ ಮನೆಗೆ ಹೋಗಿ ಬರೋದು ಮಾಡ್ತಾ ಇದ್ರಂತೂ ಕೆಲಸನೇ ಆಗಲ್ಲ. ಬಟ್ಟೆ ಎಲ್ಲ ಒಗೆದ್ಬಿಟ್ಟು ಬಂದೆ. ಈಗ ಸ್ವಲ್ಪ ಎಡಿಟಿಂಗ್ ಇದೆ, ಎಡಿಟಿಂಗ್ ಮಾಡೋಣ. ಅದಕ್ಕೂ ಮುಂಚೆ ಚಿಂಟು ಅವ್ರ ಅಜ್ಜಿ ತಂಗಿ, ಅಂದರೆ ಚಿಂಟುದು ಚಿಕ್ಕಜ್ಜಿ. ಸೊ ನಿನ್ನೆ ನಾಗರ ಪಂಚಮಿ ಅಲ್ಲ, ಅದ್ರದ್ದು ಕೊಟ್ಟಿದ್ದಾರೆ. ಅದ್ರದ್ದು ಇದು ಅಕ್ಕಿ ಇದ್ರಲ್ಲಿ ಮಾಡ್ತಾರೆ, ಚೆನ್ನಾಗಿರುತ್ತೆ. ಸೊ ಇದನ್ನು ಕೊಟ್ಟಿದ್ದಾರೆ. ಅವರು ನೆನೆ ಎಲ್ಲ ಊಟ ಆದಮೇಲೆ ಕೊಟ್ಟರು ಅಲ್ಲ, ಸೊ ಊಟ ಹೊಟ್ಟೆ ತುಂಬಿತ್ತು. ಹಾಗಾಗಿ ಇವಾಗ ತಿನ್ನೋಣ ಅಂದ್ಕೊಂಡು ಇಟ್ಟಿದ್ದೆ ಫ್ರಿಜ್ಜಲ್ಲಿ. ಸೊ ನೋಡಿ, ಇದು ಅರಿಶಿನ ಎಲೆಗೆ ರ್ಯಾಪ್ ಮಾಡಿದ್ದಾರೆ. ತೋರಿಸ್ತೀನಿ ತಾಳಿ. ಸೊ ಈ ರೀತಿ ಇದೆ. ಇನ್ನೇನು ಗೊತ್ತಾ, ಆ್ಯಕ್ಚುಲಿ ಚಿಂಟು ಅವ್ರ ಅಜ್ಜಿ ತಂಗಿ ಇದ್ದಾರಲ್ಲ, ಅವರು ಸಹ ತಿಂಡಿಗಳನ್ನ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಚಿಂಟು ಅವ್ರ ಅಜ್ಜಿ ಸೇಮ್ ಹೂರ್ಣ ಚಪಾತಿ ಹಿಟ್ಟಿದೆ ಅಲ್ಲ, ಚಪಾತಿಗೆ ಹಾಕ್ತಾರೆ. ಇವರು ಅಕ್ಕಿಗೆ ಹಾಕಿದ್ದಾರೆ. ಇದು ಬಿಸಿ ತಿಂದರೆ ಚಂದ. ಇವರು ಜಾಸ್ತಿ ಫಿಲ್ಲಿಂಗ್ ಹಾಕಿದ್ದಾರೆ, ಅದು ಚೆನ್ನಾಗಿದೆ. ಚಿಂಟು ಅವ್ರ ಅಜ್ಜಿ
ಇಷ್ಟು ಫಿಲ್ಲಿಂಗ್ ಯೂಸ್ ಮಾಡಿಕೊಂಡು 4 ಚಪಾತಿ 4 ಮಾಡಿದ್ದಾರೆ ಅನ್ಸುತ್ತೆ. ಇಷ್ಟಿಷ್ಟೇ ಫಿಲ್ಲಿಂಗು ಚಿಂಟು ರಜ್ಜಿದ್ರಲ್ಲಿ. ಸಖತ್ತಾಗಿದೆ. ಬಿಸಿ ತಿಂದರೆ ಇನ್ನೂ ಚಂದ. ಇವಾಗ ಗ್ಯಾಸ್ ಸಿಲಿಂಡರು ಕೊಡ್ತಾ ಇಲ್ವಂತೆ. ಯಾಕೆ ಅಂದರೆ ಅಪ್ಡೇಟ್ ಮಾಡಿಸ್ಬೇಕಂತೆ. ಸೊ ಅಪ್ಡೇಟ್ ಮಾಡಿಸೋಣ ಅಂತ ಬಂದ್ವು, ನೋಡಿದ್ರೆ ಅಲ್ಲಿ ಪೈಪ್ ತಗೋಬೇಕಂತೆ, ಗ್ಯಾಸಿಂದು ಪೈಪ್ ತಗೊಂಡಿಲ್ಲ ಅಂದರೆ ಅಪ್ಡೇಟ್ ಆಗಲ್ವಂತೆ. ಅಪ್ಡೇಟ್ ಆಗೋಲಿಲ್ಲ ಅಂದರೆ ಸಿಲಿಂಡ್ರ್ ಕೊಡಲ್ವಂತೆ. ಸೊ ಈ ರೀತಿ ಮಾಡ್ತಿದ್ದಾರೆ ಗೈಸ್. ಇದೆಲ್ಲ ಒಂದು ಗೋಲ್ಮಾಲ್ ನೋಡಿ. ಇದನ್ನೆಲ್ಲ ಮಾಡ್ತಾ ಇವರು ನಮಗೆ ಪೈಪ್ನ ಕೊಟ್ಕೊಳಿಸ್ಬೇಕು. ಒಂದು ಪೈಪ್ ಬಂದು 198 190 ರುಪೀಸು ಗೈಸ್. ಸೊ ನಮ್ಮನೆ 4 ಸಿಲಿಂಡರ್ ಇದೆ, 2 ಗ್ಯಾಸ್ ಕನೆಕ್ಷನ್ ಇದೆ, ನಂದೊಂದು ಮತ್ತು ಚಿಂಟೋರ್ ಅಜ್ಜಿದೊಂದು. ಸೊ ಎರಡಕ್ಕೂ ಸೆಪ್ರೇಟ್ ಗ್ಯಾಸ್ ಪೈಪ್ ತಗೋಬೇಕಂತೆ. ಸೊ ಇಲ್ಲ ಅಂದರೆ ಅವರು ಸಿಲಿಂಡರ್ ಕೊಡಲ್ವಂತೆ. ಅವರು ಪೈಪ್ನ ಸೆಲ್ ಮಾಡಬೇಕು. ಹಾಗಾಗಿ ಈ ರೀತಿಯಾದ ಅಪ್ಡೇಟ್ಸು ಅದು ಇದು ಮಣ್ಣು ಮಸಿ ಅಂದ್ಬಿಟ್ಟು ತೊಗೊಂಡು ಬರ್ತಾರೆ. ಅವ್ರಿಗೆ ಪೈಪ್ಗಳೆಲ್ಲ ಸ್ಟಾಕ್ ಇದೆಯಂತೆ, ಅದೆಲ್ಲ ಈಗ ಖಾಲಿ ಮಾಡಬೇಕಲ್ಲ. ಸೊ ಈ ರೀತಿಯಾದ ಅಪ್ಡೇಟ್ಸ್ ಮಾಡಿದ್ದಾರೆ ಗೈಸ್. ಚಿಂಟು ಒಂದು ಸಾಹಸ ಮಾಡ್ತಾ ಇದ್ದಾನೆ. ಏನಮ್ಮ ಅದು? ಶುಗರ್ ಬಿಟ್ ನಂತ ಇವತ್ತಿಂದ. ಹುಡ್ಗಿದ್ ಏನೋ ಚಾಕ್ಲೇಟ್ ತಂದು ಕೊಟ್ರಂತೆ, ಇಸ್ಕೊಳ್ಳಿಲ್ವಂತೆ. ಯಾವ ಹುಡ್ಗಿನಮ್ಮ? ಏನ್ ಇಷ್ಟಮ್ಮ? ಯಾವ ಹುಡ್ಗಿ ಚಾಕ್ಲೇಟ್ ಕೊಟ್ಟಿದ್ ನಿಂಗೆ? ಹೇಳಮ್ಮ. ಗೈಸ್ ದಿನ ಏನ್ ಕೊಡ್ಲಿ ಗೈಸ್? ಇವತ್ತು ಚಿಂಟುಗೆ ಸ್ನ್ಯಾಕ್ಸ್ಗೆ ನೂಡಲ್ಸ್ ಕೊಡ್ತಾ ಇದ್ದೀನಿ. ದಿನ ಏನ್ ಮಾಡ್ಲಿ ಗೈಸ್, ಏನ್ ಮಾಡೋದು ಅನ್ನೋದೇ ಗೊತ್ತಾಗಲ್ಲ. ಸೊ ನೂಡಲ್ಸ್ ಕೊಡ್ತಾ ಇದ್ದೀನಿ. ಇದಿಷ್ಟು ಸಾಕಾಗಲ್ಲ ಅಂತನೋ ಏನ್ಕೋತೇನೋ ಗೊತ್ತಿಲ್ಲ ಗೈಸ್. ಕೊಡ್ತೀನಿ. ಸಾಕಾಗಲ್ಲ ಅಂದರೆ ಪಾಪ್ಕಾರ್ನ್ ಮಾಡಿಕೊಡ್ತೀನಿ ಅಷ್ಟೆ. ಗೈಸ್ ನಾನೀಗ ಕಾಫಿ ಮಾಡ್ಕೊತಾ ಇದ್ದೀನಿ. ಗೈಸ್ ಈಗ ಅದನ್ನು ಕ್ಲೀನ್ ಮಾಡಿ ಇಡಬೇಕು, ಇಲ್ಲ ಅಂದರೆ ಚಿಂಟು ಅವರಜ್ಜಿ ಬೈಕೊಂಡು ಓಡಾಡ್ತಾರೆ. ಫಸ್ಟ್ ಕ್ಲೀನ್ ಮಾಡಿಡೋಣ ಬನ್ನಿ. ಫ್ರೀ ಇಂತವೆ ಚಿಕ್ಕದ್ರಲ್ಲಿ ಮಾಡೋದೇ ಅಲ್ಲ, ಚಿಕ್ಕದ್ರಲ್ಲಿ ಮಾಡ್ಕೊಳಕ್ ಹೋದ್ರೆ ಹಿಂಗಾಗತ್ತೆ. ನಮ್ಮ ಚಿಂಟುಗೆ ನೋಡಿ ಓರಿಯೋ ಬಿಸ್ಕೆಟ್ ತಂದು ಕೊಟ್ಟೆ. ಓರಿಯೋ ಬಿಸ್ಕೆಟ್ ಅಮ್ಮ ಶುಗರ್ ಬಿಟ್ಬಿಟ್ಟಿದ್ದೀನಿ ಅಂತೆ. ಗೈಸ್ ನಮ್ಮ ಚಿಂಟುದೇನೋ ಕ್ರಾಫ್ಟ್ ವರ್ಕ್ ಇದೆಯಂತೆ. ನಾನು ಎಕ್ಸಸೈಸ್ ಮಾಡ್ತೀನಿ ಅಂದ್ಬಿಟ್ಟು ಹೋಗ್ತಾ ಇದ್ರೆ, ಅಮ್ಮ ನೀನು ಎಷ್ಟು ಸಣ್ಣಗಿದ್ದೀಯಮ್ಮ ಅಂತ ಹೇಳ್ತಾ ಇದ್ದಾನೆ. ದಿನ ನನಗೆ ಅಮ್ಮ ನೋಡು ನಿನ್ನ ಕಾಲು ನೋಡು, ಕೈ ನೋಡು ಅಂತ ದಿನ ತೋರಿಸ್ತಾ ಇದ್ದ. ಇವತ್ತು ಅಮ್ಮ ನೀನ್ ತುಂಬಾ ಸ್ಲಿಮ್ಮಿ ಅಮ್ಮ ಅಂತ ಹೇಳ್ದೆ. ತುಂಬಾ ಸ್ಲಿಮ್ ಇದೆಯಾ? ನೀನಂತ ಸ್ಲಿಮ್ ಯಾರು ಇಲ್ಲ ಈ ಜಗತ್ತಲ್ಲಿ. ಸರಿಗೆ ಹೇಳು. ಅಮ್ಮ ಎಷ್ಟ್ ಸಣ್ಣಕ್ಕಿದ್ಯಮ್ಮ. ಮೈ ಗಾಡ್, ವಾಟ್ ದ ಹೆಲ್. ಆಯ್ತು ನಾನು ಹೋಗ್ತೀನಿ ಎಕ್ಸರ್ಸೈಸ್ ಮಾಡ್ತೀನಿ. ವಾಟ್ ದ ಹೆಲ್, ವೆರಿ ಥಿನ್. ಥಿನ್ ಲೈಕ್ ದಿಸ್ ಥ್ರೆಡ್. ಈಗ ಒಂದೇನೋ ಮಾಡ್ಬೇಕಂತ ಬನ್ನಿ ಮಾಡೋಣ. ಏನ್ ಮಣಿ ಎಲ್ಲ ಯಾರು ತಂದಿದ್ದು, ಯಾವಾಗ ತಂದಿದ್ದು ಗೈಸ್? ನಾನಂತೂ ತಂದ್ಕೊಟ್ಟಿಲ್ಲ ಗೈಸ್ ಇವನ್ಗೆ. ಇಲ್ಲಿ ಗಂಟ್ ಕಟ್ಟಿ ಯಾರ ಹತ್ರ ಬೇಡ್ಕೊಂಡ್ ಬಂದೆ? ಯಾರ ಹತ್ರ ಬೇಡ್ಕೊಬರ್ಲಿ? ದುಡ್ಡು ಕೊಟ್ಟು ತಂದಿರೋದು. ನಾನ್ ದುಡ್ಡು ಕೊಟ್ಟಿಲ್ಲ, ಹರ್ಷಿತ್ ದುಡ್ಡು ಕೊಟ್ಟಿದ್ದು. ಯಾವಾಗ? ಅವತ್ತೇ ತಗೊಂಡೆ ನೋಡಿ ಗೈಸ್, ನನ್ಗೆ ಹೇಳೇ ಇಲ್ಲ. ನಾನು ನಿನ್ಗೆ ಹೇಳಿದೀನಿ ಅಮ್ಮ, ನೀನ್ ಚನ್ನಪಟ್ಟಣದಲ್ಲಿ ಇದಾಗ ತಗೊಂಡಿದ್ದೆ. ನಾನು ನಿನ್ಗೆ ಹೇಳಿದೀನಿ ನಾನು ಕ್ರಾಫ್ಟ್ ವರ್ಕ್ ತಗೋತಿದ್ದೀನಿ ಇವತ್ತು ಅಂತ. ಅದೇ ಅನ್ಕೊಂಡೆ. ಅವತ್ತಿಂದಾನು ನನ್ನ ಹತ್ರ ಹಿಂಗೆ ಇದೆ. ಸಲ ಹೋದಾಗ್ಲಿಂದ ಕ್ರಾಫ್ಟ್ ವರ್ಕ್ ಮಾಡ್ತೀನಿ ಅಂದ್ಬಿಟ್ಟು ಇನ್ನೂ ಮಾಡಿಲ್ಲ ನೋಡಿ. ನನ್ನ ಬಾಯಿಗೆ ಏನ್ ಬರ್ಬೇಕು ಹೇಳಿ ಗೈಸ್? ಕ್ರಾಫ್ಟ್ ವರ್ಕ್ ಮಾಡ್ತಾ ಇದ್ದೀನಿ, ಆಲ್ರೆಡಿ ಮಾಡಿದ್ದೀನಿ ನೋಡಿ. ಅದು ಕೂಮ್ ಮಾಡ್ಬೇಕಂತೆ.
ನಮ್ ಚಿಂಟು ಅವಂದೆಲ್ಲ ಹಿಂಗೆ ಅಮ್ಮ ನೀನ್ ತಿಗಾಗ ಅಂಚಲಿ ಆಡ್ಬೇಡ ನನ್ನ ಹತ್ರ ಸುಮ್ನೆ. ಚಿಂಟು ಹಿಂಗೆ ಮಾಡ್ಕೋತಾನೆ ಗೈಸ್ ನಿಧಾನಕ್ಕೆ. ಗೈಸ್ ನಾನ್ ತಿಕ್ಕಕ್ ಮಾಡ್ಬೇಕಂತೆ. ಅವ್ನ್ ತಿಕ್ಕ ನಾ ಹೋಗ್ತೀನಿ, ಕೆಲ್ಸ ಇದೆ. ನನ್ಗೂ ಕೆಲ್ಸ ಇದೆ, ನಾನ್ ಮಾಡ್ತಿಲ್ಲ. ನಿಂದೆ ನಿಂದು ನಿಂದೇನೆ. ನಂದಲ್ಲ ನಿಂದು ನಂದಲ್ಲ. ನಿಂದು ನಂದಲ್ಲ. ನಿನ್ ನಂದಾಗೋಕ್ ಸಾಧ್ಯನೇ ಇಲ್ಲ. ನಿಂದೆ ಮುಚ್ಕೊಂಡ್ ಮಾರೈತಿ. ಗೈಸ್ ನೋಡಿ ಹೆಂಗ್ ರೋಲ್ ಮಾಡ್ಕೋಬೇಕು. ಎಷ್ಟು 6, 7, 20 ಮಾಡ್ತಾ ಇದೀನಿ. ಬೇಡ 15 ಮಾಡೋಣ ಸಾಕು. ಮಾಡೋ, ಯಾರಪ್ಪನ್ ಗಂಡ್ ಕಳ್ಕೊತೀಯ? 10, 11, 12, 13, 14, 15. ಗೈಸ್ 15 ರೌಂಡ್ ಮಾಡಿದೆ. ಈಗ ಕಟ್ ಮಾಡಬೇಕು. ಕಟ್ ಮಾಡಿದ್ಮೇಲೆ ಕಟ್ಟಬೇಕು. ನಾನು ಹೇಳ್ಕೊಟ್ಟೆ ಗೈಸ್ ಇವನಿಗೆ. ಸ್ವಲ್ಪನೂ ಬರಲ್ಲ ಅವನಿಗೆ. ನಂಗೆ ಬರಲ್ಲ ಕ್ರಾಫ್ಟ್. ಏನೀಗ ಹೆಂಗ್ ಮಾಡೋದು ಅಂತ ನೋಡಿ ಡೀಪ್ ಆಗಿ ಅಬ್ಸರ್ವ್ ಮಾಡಿ ಕೊಟ್ಟೆ ಗೈಸ್. ಪ್ರೊಫೆಷನಲ್ ಬಿಸಿ ಜೆಂಟಲ್ಮ್ಯಾನ್ ಗಂಡ್ಸಿಗೆ ಹ್ಯಾಂಡ್ಸಮ್ ಬಾಯ್ಗೆ ಎಂತ ಗೊತ್ತಿರುತ್ತೆ. ಯಾವ ಬಾಯ್ ಹೇಳೋಣ? ಇವನ್ ಹ್ಯಾಂಡ್ಸಮ್ ಚಪ್ರಿನ ನೀ ಕಮೆಂಟ್ ಮಾಡಿ ಗೈಸ್. ನೋಡಿ ಇದು ಚಿಂಟು ಮಾಡಿರೋದು. ಅವನ್ ತರನೇ ಯಕ್ಕ ಬಿಕ್ಕಿ ಕಾಗೆ ಪುಕ್ಕ ಕಗ್ಡಿ ಪುಕ್ಕ ತರ ಇದೆ. ಬೇವಿನಕಾಯಿ ಯಾವಾಗ ತಿಂತಾರೆ? ನಿನ್ ಹೆಂಡತಿ ಬಸ್ರಾದಾಗ ಕೇಳ್ದಾಗ ಕೊಡಲ್ಲ. ನಿನ್ ಹೆಂಡತಿನ ಬಸ್ರಾಗಕ್ಕೆ ಬಿಡೋದಿಲ್ಲ. ಇಲ್ತಾ ಇವತ್ತೊಂದು ಹೊಸ ಕತ್ರಿ ತಗೋಬ ನೀನು. ಯಾಕಪ್ಪ? ನೋಡು ನೋಡಿ ಕೊಡಂಗಿ. ಗೈಸ್ ಅವ್ರ ಸ್ಕೂಲಲ್ಲಿ ಆನ್ಯುವಲ್ ಡೇಗೆ ಅಥವಾ ಏನಕ್ಕಾದ್ರೂ ಇದನ್ನೇ ಯೂಸ್ ಅರೇಂಜ್ ಮಾಡಕ್ ಬೇಕಲ್ಲ. ಸೊ ಕ್ರಾಫ್ಟ್ ವರ್ಕ್ ನೆಪದಲ್ಲಿ ಹಿಂಗ್ ಮಾಡ್ತಾರೆ. ಸೊ ನೆಕ್ಸ್ಟ್ ಆನ್ಯುವಲ್ ಡೇಗೆ ಅವ್ರು ಇದನ್ನೇ ಅಂಟಿಸ್ತಾರೆ ಫುಲ್ ಸ್ಟೇಜ್ ತುಂಬಾ. ನೋಡಿ ಆಯ್ತು ನೋಡ್ರಿ. 15 ರೌಂಡ್ಸ್ ಮಾಡೋ ದಪ್ಪ ಬರುತ್ತೆ ತಿಕ್ಕಾಗಿ. ಬರೀ 15? ನಾನು 20 ಮಾಡ್ತಾ ಇದ್ದೀನಿ. ಮಾಡು 5 ಸಾಕಿದು. ಅಲ್ಲ ಕಾರ್ಡ್ ಬೋರ್ಡಿಗೆ ಏನಕ್ಕೆ ವೇ ಹೆಂಗೆ ಏನಂತ ಅಂಟಿಸ್ಬೇಕು? ಜಸ್ಟ್ ಸುಮ್ನೆ ಸ್ಟ್ರೇಟ್ ಅಂಟಿಸ್ಕೊಂಡು ಹೋಗೋದಷ್ಟೇ. ಇಲ್ಲ, ಸರ್ಕಲ್ ಆಗಿ ಅಂಟಿಸ್ಬೇಕು. ಏನಕ್ಕೆ ಸರ್ಕಲ್ ಮಾಡ್ಬೇಕಂತೆ? ನನ್ನ ಫೋನಿಗೆ ಕರೆನ್ಸಿ ಹಾಕಿ ಮರೈತಿ ನೀನು. ನೀವು ಇನ್ಕಮಿಂಗ್ ಕಾಲ್ ಇಲ್ಲ, ಎಂತದು ಇಲ್ಲ ನನ್ಗೀಗ. ವಾಟ್ಸಪ್ ಕಾಲ್ ಮಾಡೋದು. ಅದನ್ನ ಯಾಕೋ ಕಟ್ ಮಾಡ್ತೀಯಾ? ಸಾಯ್ದವ್ರು ಏನಮ್ಮ ಮಾಡಿ ನನ್ನ ಗರ್ಲ್ ಫ್ರೆಂಡ್ ಚಾಟ್ ಮಾಡ್ದಂಗೆ ಹೇಳ್ತೀಯಲ್ಲಮ್ಮ. ಹಾರ್ ಬರುತ್ತಲ್ಲ ಮರೈತಿ. ಸುಮ್ನೆ ಯಾಕೋ ವೇಸ್ಟ್ ಮಾಡ್ತೀಯ? ಬಿಡೋ, ಕೂಂಬ್ ಯಾಕೆ ಮಾಡ್ಬೇಕು? ಹಂಗೆ ತಗೊಂಡೋಗೋ, ಏನಾಗಲ್ಲ. ಕೂಮ್ ಮಾಡ್ಬೇಕು. ಕರ್ಲಿ ಯಾರು ನಾನು ಹೆಂಡ್ತಿದ್ವು ಅನ್ನೋ. ನನ್ನ ಹೆಂಡತಿ ಕರ್ಲಿ ಏರ್. ನನ್ನ ಹೆಂಡತಿ ಸ್ಟ್ರೇಟ್ ಏರ್ ಇರ್ಬೇಕು. ನಿನ್ ಹೆಂಡತಿಗೆ ಏರ್ ಸೇರುದಿಲ್ಲ. ಹೋ ಸುತ್ತಿಗಾಗ ಆಕ್ಚುಲಿ ಮಾತಾಡ್ಬಿಡ. ಮದುವೆ ಹೋದ್ಮೇಲೆ ಏರ್ಸೋದ್ರೆ ಅಂತ ಮಾಡಕ್ ಗೈಸ್ ನಾನು ಅವನಿಗೆ ಮದ್ವೆನೇ ಮಾಡೋದಿಲ್ಲ. ನಾನು ಮಾಡ್ಕೊ ಹೋಗ್ತೀನಿ. ಹೆಂಗೆ ಗೈಸ್ ಚಿಂಟು ಮದುವೆ ಮಾಡ್ತಾ ಇಲ್ಲ. ಯಾರು ಹೆಣ್ಣು ಕೇಳ್ಕೊಂಡು ಬರಬೇಡಿ, ಗಂಡು ಕೇಳ್ಕೊಂಡು. ನಾನು ಮಾಡ್ಕೊ ಬರ್ತೀನಿ. ಟೈಮ್ ಆಯ್ತು, ಎದೋ ಬಂದ್ ಮಾಡಿದ್ರಾಯ್ತು. ನೀನ್ ಇವತ್ತು ನಿಂಗೊಂದ್ ಬೆಸ್ಟ್ ಐಡಿಯಾ ಇಲ್ಲ. ಚಿಂಟು 6:30 ಆಯ್ತು. ಆಯ್ತಮ್ಮ. ನೀನ್
ಇದು ಟೈಮ್ ಆಯ್ತು ಟ್ಯೂಷನ್ಗೆ. ಜಾಸ್ತಿ ಆಕ್ಟಿಂಗ್ ಮಾಡ್ಬೇಡ. ಗೈಸ್ ಏನೋ ರಿಮಾರ್ಕಬಲ್ ಆಗಿರ್ಬೇಕಂತೆ, ಹೆಂಡ್ತಿಗೆ ಹಿಂಗೆ ಕಟ್ತಾನಂತೆ, ಹೆಂಡ್ತಿ ಕೈಕಾಲ್ ಕಟ್ಬಿಟ್ಟು ಹಿಂಗೆ ಸಾಯಿಸ್ತಾನೇನೋ ಇವನು ರಿಮಾರ್ಕಬಲ್ ಆಗಿ. 6:30 ಆಯಿತು, ಟ್ಯೂಷನ್ ಹತ್ರ ಬಂದವು. ಇವತ್ತು ಅಪರೂಪಕ್ಕೆ 6:30ಗೆ ತಗೋತಾ ಇದ್ದಾರೆ. ಅದರ್ವೈಸ್ ಆ್ಯಕ್ಚುಲಿ 7:30ಗೆ ಅವನಿಗೆ ಟ್ಯೂಷನ್ ಇರೋದು. ಅಲ್ಲಿ ಅರ್ಧ ಸೈಕಲ್ ಸಿಕ್ತು, ಸೊ ಹಾಗಾಗಿ ಹೊಡಿತಾ ಇದ್ದಾನೆ. ನಾನು ಏನು ಬರಲಿಲ್ವಲ್ಲ ಚಿಂಟು, ಎಲ್ಲೋದ? ಆ್ಯಕ್ಚುಲಿ ಆ ಕಡೆ ಯಾವುದೋ ದಾರಿನೇ ಇಲ್ಲ. ಅಂಥದ್ರಲ್ಲಿ ಎಲ್ಲೋದ ಅಂತ ನೋಡಿದ್ರೆ ಚೈನ್ ಬಿಚ್ಕೋತಂತೆ. ಚಿಂಟು ಎಲ್ಲೋದ? ಹಿಂಗೆ ಬಂದಿದ್ನಲ್ಲ, ಬಿದ್ನ ಈ ಕತೆ. ಏನೋ ಬಿದ್ಯಾ? ಮತ್ತೆ ಬೇಕಿತ್ತ ನಿನಗೆ ಕಂಡೋರ್ ಯೂಸ್ ಮಾಡೋದ? ಹೋಗ್ ತೊಳ್ಕೊಂಡು. ಹ್ಮ್ ನೋಡು ಕೈ ತೊಳ್ಕೊ ಹೋಗಲಿ, ದೇವಸ್ಥಾನದ ಹತ್ರ ಇದೆ ನೋಡು. ಗೈಸ್ ಇವತ್ತು ಎಕ್ಸಸೈಸೇ ಮಾಡೋಕ್ಕಾಗಿಲ್ಲ. ಸಂಜೆ ಮಾಡೋಣ ಅಂದ್ಕೊಂಡೆ, ಸಂಜೆ ಎಡಿಟಿಂಗ್ ಮಾಡಿಬಿಟ್ಟು ಅಪ್ಡೇಟ್ ಮಾಡಿದೆ ಅಲ್ಲ, ಸೊ ಎಕ್ಸಸೈಸೇ ಮಾಡೋಕ್ಕಾಗ್ತಾ ಇಲ್ಲ. ಬೆಳಗ್ಗೆ ಕೆಲವೊಂದು ಟೈಮ್ ಫಿಕ್ಸ್ ಮಾಡಿದ್ದೀನಲ್ಲ, ಸೊ ಅದೇ ರೀತಿ ಆದರೆ ನಂದೆಲ್ಲ ಕಂಪ್ಲೀಟ್ ಆಗತ್ತೆ, ಇಲ್ಲ ಅಂದರೆ ಇಲ್ಲ, ಸ್ಕಿಪ್ ಆಗೋಯ್ತು. ನೋಡೋಣ, ಇವತ್ತು ಹೇಗೂ ಬೇಗ ಬಂದಿದ್ದೀನಿ ಅಲ್ಲ, ಮನೆಗೆ ಹೋದ್ಮೇಲೆ ಟೈಮ್ ಇದ್ದರೆ ಸ್ವಲ್ಪ ಎಕ್ಸಸೈಸ್ ಮಾಡೋಣ. ಎಷ್ಟು ಚಂದ ಇದೆ. ಈಗ ಕಾಣುತ್ತೆ ನೋಡಿ, ಸೂಪರ್ ಅಲ್ಲ ವ್ಯೂ ನೋಡಿ. ದಿನ 4 ಕಿಲೋಮೀಟ್ರ್ ವಾಕ್ ಮಾಡ್ತಾ ಇದ್ದೀನಿ. ಸಮ್ಟೈಮ್ಸ್ ಮಿಸ್ ಆಗುತ್ತೆ, ಅದರ್ವೈಸ್ 4 ಕಿಲೋಮೀಟರ್ಸ್. ಗೈಸ್ ಫೈನಲಿ ನಾನು ಮಾಡಿರೋ ಈ ಕ್ರಾಫ್ಟ್ ವರ್ಕಿಗೆ ಅವನು ಫೈನಲ್ ಟಚ್ ಕೊಡ್ತಾವ್ರಿ ನೋಡಿ, ಮುತ್ತಿಡ್ತಾವನೆ. ಅಯ್ಯೋ ಪುಟ್ಟಿ, ಇದು ನೋಡಿ ನಾನ್ ಮಾಡಿರೋದು ಎಷ್ಟು ಚೆನ್ನಾಗಿ. ನೀನ್ ಮಾಡಿರೋದು ಕನ್ಸ್ ಕಾಣು. ಇದ್ರಲ್ಲಿ 5% ಆದ್ರೂ ಹಾಕಿದ್, 5% ಆದ್ರೂ ಕೆಲಸ ಮಾಡಿದ್ಯಾ? ಎಲ್ಲ ಕೆಲಸ ಹಾಳು ಮಾಡಕ್ಕೆ ಬತ್ತೀಯಾ? ನಿನ್ ಜನ್ಮಕ್ಕೆ ಇಷ್ಟ ಬೆಂಕಿ ಯಾಕ? ಎಲ್ಲ ಮಾಡಿಸ್ಕೊಳತಂಗ ಮಾಡಿಸ್ಕೊಂಡ್ಬಿಟ್ಟು ಈಗ ಬಂದವನೆ. ನಿಮ್ ಮನುಷ್ಯನ ಹೊಟ್ಟೆಗೆ ಏನ್ ತಿಂತೀಯ ನೀನು? ಆ ಏನಾ ಹೊಟ್ಟೆಗೆ ಏನ್ ತಿಂತೀಯ ನೀನು? ಮನುಷ್ಯನ ನೀನು? ಮಾಡಿರೋಡ್ನ ಇಲ್ಲ ಅಂತೀಯಲ್ಲ, ಇದಕ್ಕೆ ಯಾರು ಮುತ್ ನಿಮ್ಮ ಅಪ್ಪಿಡ್ತಾನ? ಕರ್ಕೋಬಾ ದಮ್ಮಿದ್ರೆ. ಯಾರನ್ನ? ನಿಮ್ ಹುಡ್ಗಿ ಏನಾದ್ರು ಬಂದಿಡ್ತೀನಿ. ತಡ್ಕೊಳಲ್ಲ. ಏನ ಕೊಡು, ಬಿದ್ದೋದಾಡ ಹಾಕಾಕ್ ಬೇಗ. ಹಾಕ್ತೀನಿ ತಡಿಯತ್. ನೋಡಿ ಎಷ್ಟು ಚಂದ ಇದೆ. ತೆಗೀದು ಎಕ್ಸ್ಟ್ರಾಸ್. ನಿನಗಿಲ್ಲಿದೆಯಲ್ಲ. ಅದಕ್ಕೇನೆ ಕಾಲಿಡ್ಕೊಂಡು ಅಯ್ಯೋ ಬಾರಮ್ಮ ದಮ್ಮಯ್ಯ
ಮಾಡ್ಕೊಡಮ್ಮ ಅಂತ ಬಂದಿದ್ದು. ಡುಮಿ ಹಾ ವೆರಿ ಸ್ಲಿಮ್ ಅಮ್ಮ, ಕನ್ಸ್ ಇನ್ನ ಕಾಣಿಸ್ತೀವಿ. ಸ್ಲಿಮ್ ಯಾರು ಇಲ್ಲಮ್ಮ ಅಂತ ಬಂದಿದ್ದು. ಯಾರು ಹಂಗೆ ಹೇಳಿದ್ದು? ಗೆಸ್ಸಿ ಫೈನಲಿ ಗೈಸ್ ಆಲ್ರೆಡಿ ಟೈಮ್ ಆಯಿತು. ಚಿಂಟು ಕೆಲಸ ಮಾಡ್ಕೊಂಡು ಕೂತ್ಕೊಂಡು ಬನ್ನಿ ಇವಾಗ ಊಟ ಮಾಡೋಣ. ನೋಡಿ ಏನೇನಿದೆ, ಅದು ಶಾರ್ಕಿಂದು ಮತ್ತು ಅದು ಯಾವುದೋ 300 ರುಪೀಸ್ ಅಂತೆ ಗೈಸ್, ಅದು ಒಂದು ಮೀನು. ಸೊ ಅದು ತೊಗೊಬಂದಿದ್ದ ಚಿಂಟು ಪಾಪ, ಅದನ್ನು ಮಾಡಿಕೊಟ್ರು. ನಮ್ಮ ಅಮ್ಮಂದು ಡಬ್ಬಿಗಳೆಲ್ಲ ಇತ್ತು. ಸೊ ಹಾಗಾಗಿ ಅದನ್ನು ಬ್ಯಾಗಿಗೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ತೊಗೊಂಡು ಹೋಗ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಾಳೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ, ಆಯಿತಾ? ಬಾಯ್, ಟೇಕ್ ಕೇರ್, ಗುಡ್ ನೈಟ್ ಗೈಸ್, ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ವ್ಲಾಗ್.